ಇವತ್ತು ನಾನು ವಿಶೇಷ ಚೇತನವುಳ್ಳ ಮಕ್ಕಳು ಯಾವ ರೀತಿ ಸೈಟ್ ವರ್ಡ್ನ ಐಡೆಂಟಿಫಿಕೇಶನ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಕೊಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲೊಂದು ಪ್ಲೇನ್ ರೆಡ್ ಕಲರ್ ಕ್ಲಾತ್ನ ಹಾಕೊಂಡಿದ್ದೀನಿ. ಇದನ್ನ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಈ ಲೋ ವಿಷನ್ ಇರ್ಬೋದು, ಪಾರ್ಷಲ್ ವಿಷನ್ ಇರ್ಬೋದು, ಆ ಮಕ್ಕಳಿಗೆ ಏನಂತಂದರೆ ಇದು ಈ ರೀತಿ ರೆಡ್ ಕಲರು ಡಾರ್ಕ್ ಕಲರ್ಸ್ನ ಇರೋ ಕ್ಲಾತ್ನ ಯೂಸ್ ಮಾಡಿಬಿಟ್ಟು ಹೇಳ್ಕೊಡೋದ್ರಿಂದ ಅವ್ರಿಗೆ ಏನಂತಂದರೆ ಈ ವರ್ಡ್ ಏನಂದರೆ ಎದ್ದು ಕಾಣಿಸುತ್ತೆ, ಕ್ಲಿಯರ್ ಆಗಿರುತ್ತೆ. ಅವ್ರಿಗೆ ಬೇಗ ಫೋಕಸ್ ಮಾಡಿ ಆ್ಯಕ್ಟಿವಿಟಿ ಕಡೆ ಅವ್ರು ಬೇಗ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಕಲಿಯೋದಕ್ಕೆ ಈಸಿ ಆಗುತ್ತೆ. ಅದೇ ನೀವೇನಾದರೂ ಪ್ಯಾಟ್ರನ್ ಇರೋ ಕ್ಲಾತ್ನ ಯೂಸ್ ಮಾಡಿದ್ರೆ ಮಗು ಬೇಗ ಡಿಸ್ಟ್ರಾಕ್ಟ್ ಆಗುತ್ತೆ. ಆ ಪ್ಯಾಟ್ರನ್ಸ್ ಎಲ್ಲ ಮಗುಗೆ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಕಡೆ ಅಟೆನ್ಷನ್ ಹೋಗಿ ಅವರು ಬೇಗ ಡಿಸ್ಟ್ರಾಕ್ಟ್ ಆಗ್ತಾರೆ. ಆದಷ್ಟು ನಾವು ಈ ರೀತಿ ಪ್ಲೈನ್ ಇರೋ ಡಾರ್ಕ್ ಕಲರ್ಸ್ ಕ್ಲಾತ್ ಯೂಸ್ ಮಾಡೋದ್ರಿಂದ ಲೋ ವಿಷನ್ ಇರೋ, ಪಾರ್ಷಲ್ ಇರೋ ವಿಷನ್ ಇರೋ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲ ಮಕ್ಳಿಗೂ ಲೋ ವಿಷನ್ನು, ಪಾರ್ಷಲ್ ವಿಷನ್ನು ಇದ್ದೇ ಇರುತ್ತೆ. ಆ ರೀತಿ ಇರೋ ಮಕ್ಕಳಿಗೆ ನಾವು ಈ ರೀತಿ ಕ್ಲಾತ್ ಯೂಸ್ ಮಾಡಿಬಿಟ್ಟು ಹೇಳ್ಕೊಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಮೊದಲಿಗೆ ನಾನೀಗ ಆ್ಯಪಲ್ ಅನ್ನೋ ಸೈಟ್ ಬೋರ್ಡ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಫಸ್ಟ್ ಸ್ಟೆಪ್ ಏನಂದರೆ ನಾವು ಪಿಕ್ಚರ್ ಲೆವೆಲಿಂದ ಸ್ಟಾರ್ಟ್ ಮಾಡಬೇಕು. ಪಿಕ್ಚರ್ ಲೆವೆಲಿಂದ ಈಗ ನಾನು ಇಲ್ಲಿ ಆ್ಯಪಲ್ ಚಿತ್ರ ಬರೆದಿದ್ದೀನಿ, ಜೊತೆಗೆ ವರ್ಡ್ನು ಬರೆದಿದ್ದೀನಿ ಆ್ಯಪಲ್ ಅಂತ. ನೀವು ಯಾವುದೇ ಸೈಟ್ ಬೋರ್ಡ್ ಹೇಳ್ಕೊಡೋದಿದ್ರು ಪಿಕ್ಚರ್ ಬರೆದಾಗ ಅದ್ರ ಕೆಳಗಡೆ ವರ್ಡ್ ಇರಲೇಬೇಕು. ಸೊ ಈಗ ನಾವು ಪಿಕ್ಚರ್ ಲೆವೆಲಿಂದ ಸ್ಟಾರ್ಟ್ ಮಾಡ್ತೀವಿ. ಈಗ ಆ್ಯಪಲ್ ಅನ್ನೋ ವರ್ಡ್ ಇಟ್ಟಿದ್ದೀನಿ, ಜೊತೆಗೆ ನಾನು ಎಂಟಿ ನ್ಯೂಟ್ರಲ್ ಕಲರ್ ಫ್ಲಾಶ್ಗಳನ್ನ ಇಟ್ಟಿದ್ದೀನಿ. ಯಾಕೆ ಇದನ್ನ ಇಟ್ಟಿದ್ದೀನಿ ಅಂತಂದರೆ ಮಗು ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇಟ್ಟು ನಾನು ಆ್ಯಪಲ್ ಅನ್ನೋ ಚಿತ್ರ ಇಟ್ಬಿಟ್ಟು ಎಲ್ಲಿದೆ ಆ್ಯಪಲ್ ನೋಡಿ ಮ್ಯಾಚ್ ಮಾಡು ಅಂದಾಗ ಮಗು ನೋಡುತ್ತೆ, ಎಲ್ಲಿ ಆ್ಯಪಲ್ ಅಂತ ಇದೆ ಅಲ್ಲಿಗೆ ಮ್ಯಾಚ್ ಮಾಡುತ್ತೆ. ಇದು ಫಸ್ಟ್ ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ ನಾನೀಗ ಆ್ಯಪಲ್ ಚಿತ್ರ ತೆಗೆದ್ಬಿಟ್ಟು ವರ್ಡ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಆ್ಯಪಲ್ ಅನ್ನೋ ವರ್ಡ್ನ. ಈಗ ಮಗುಗೆ ಈ ವರ್ಡ್ನ ಕೊಟ್ಬಿಟ್ಟು ಆ್ಯಪಲ್ ಅನ್ನೋ ವರ್ಡ್ ಎಲ್ಲಿದೆ ವರ್ಡ್ ಮ್ಯಾಚ್ ಮಾಡು ನೋಡಿ ಅಂತ ಅಂದಾಗ ಮಗು ನೋಡುತ್ತೆ ಎಲ್ಲಿದೆ ಆ್ಯಪಲ್ ವರ್ಡ್. ಇಲ್ಲೂ ಆ್ಯಪಲ್ ಇರೋದ್ರಿಂದ ನೋಡುತ್ತೆ ಎಲ್ಲಿದೆ ಆ್ಯಪಲ್ ಅಂತ ಮ್ಯಾಚ್ ಮಾಡುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು. ನೆಕ್ಸ್ಟು ನಾನೀಗ ಪಿಕ್ಚರ್ ಲೆವೆಲ್ನಿಂದ ತೆಗಿತಾ ಇದ್ದೀನಿ. ಈಗ ವರ್ಡ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ. ಆ್ಯಪಲ್ ಅಂತ ಇಟ್ಟಿದ್ದೀನಿ ಮತ್ತು ಎಂಟಿ ನ್ಯೂಟ್ರಲ್ ಕಲರ್ ಫ್ಲ್ಯಾಶ್ ಕಾರ್ಡ್ ಇಟ್ಟಿದ್ದೀನಿ. ಈಗ ಆ್ಯಪಲ್ ಅನ್ನೋ ವರ್ಡು, ಈಗ ವರ್ಡ್ ಲೆವೆಲ್ಗೆ ಬಂದಿದ್ದೀವಿ ನಾವು. ಈಗ ಏನು ಹೇಳ್ತೀವಿ ಮಗುಗೆ ಎಲ್ಲಿದೆ ಆ್ಯಪಲ್ ವರ್ಡು ನೋಡು ಮ್ಯಾಚ್ ಮಾಡು ಅಂದಾಗ ನೋಡುತ್ತೆ ಮಗು ಎಲ್ಲಿದೆ ಅಂತ, ಆ್ಯಪಲ್ಗೆ ಮ್ಯಾಚ್ ಮಾಡುತ್ತೆ. ನೆಕ್ಸ್ಟ್ ಈಗ ನಾವು ಎಂಟಿ ಫ್ಲ್ಯಾಶ್ ಕಾರ್ಡ್ನ ತೆಗೆದು ಬೇರೆ ವರ್ಡ್ನ, ಬೇರೆ ಸೈಟ್ ವರ್ಡ್ನ ಜೊತೆಗಿಡ್ತಾ ಇದ್ದೀವಿ. ಈ ಬೇರೆ ಸೈಟ್ ವರ್ಡ್ ಏನಂದರೆ ಮುಂದೆ ಮಗುಗೆ ನಾವು ಈ ವರ್ಡ್ನ ಹೇಳ್ಕೊಡ್ಬಾರ್ದು. ಆ ರೀತಿ ವರ್ಡ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಈ ರೀತಿ ಆ್ಯಪಲ್ ಅನ್ನೋ ವರ್ಡ್ ಇಟ್ಟು ಜೊತೆಗೆ ಬೇರೆ ವರ್ಡ್ನಿಟ್ಟು ಆ್ಯಪಲ್ ಅನ್ನೋದು ಎಲ್ಲಿದೆ ವರ್ಡ್ ನೋಡಿ ಮ್ಯಾಚ್ ಮಾಡು ಅಂದಾಗ ಮಗು ನೋಡುತ್ತೆ ಎಲ್ಲಿದೆ ಆ್ಯಪಲ್ ಅಂತ, ಅಲ್ಲಿಗೆ ಮ್ಯಾಚ್ ಮಾಡುತ್ತೆ. ಈಗ ನೆಕ್ಸ್ಟ್ ನಾನು ಈ ಫ್ಲ್ಯಾಶ್ ಕಾರ್ಡ್ನ ತೆಗೆದು ಏನು ಇಂದನೇ ಸ್ಟಾರ್ಟ್ ಆಗುತ್ತೆ 5 ಲೆಟರ್ ವರ್ಡ್. ನಾನು ಏನು 5 ಲೆಟರ್ ವರ್ಡ್ ತೊಗೊಂಡಿದ್ದೀನಿ. ನೀವು ಯಾವುದೇ ಸೈಟ್ ವರ್ಡ್ ಯೂಸ್ ಮಾಡಿದ್ರು ಅದು ಎಷ್ಟು ಲೆಟರ್ ಇರುತ್ತೆ ಅಷ್ಟೇ ಲೆಟರ್ ವರ್ಡ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ನಾನೀಗ ಇಂದನೇ ಸ್ಟಾರ್ಟ್ ಆಗೋ ಲೆಟರ್ಸ್ನ ತೊಗೊಂಡಿದ್ದೀನಿ. ಈ ಆ್ಯಪಲ್ ಅನ್ನೋ ವರ್ಡು ಸ್ಟಾರ್ಟಿಂಗಲ್ಲೇ ಇರಬೇಕು ಅನ್ನೋದೇನಿಲ್ಲ. ನೀವು ಮಿಡಲನ್ನಾದರೂ ಇಡಿ, ಇಲ್ಲಾಂದರೆ ಲಾಸ್ಟಲ್ಲಾದರೂ ಇಡಿ. ನೀವು ಎಲ್ಲಿಟ್ರು ಮಗು ನೋಡಬೇಕು ಎಲ್ಲಿದೆ ಆ್ಯಪಲ್ ಅನ್ನೋ ವರ್ಡ್ನ ತೆಗೆದು ಅಲ್ಲಿಗೆ ಮ್ಯಾಚ್ ಮಾಡಬೇಕು. ಇದು 4th ಸ್ಟೆಪ್ಸು. ಈಗ ನಾವು ನೆಕ್ಸ್ಟು ಲಾಸ್ಟು 5th ಸ್ಟೆಪ್ಸ್ಗೆ ಕಾಂಪ್ಲೆಕ್ಸ್ ಲೆವೆಲ್ಗೆ ಹೋಗ್ತೀವಿ. ಏನು ಪಿ ಇಂದನೇ ಸ್ಟಾರ್ಟ್ ಆಗಿದೆ ಆ ವರ್ಡ್ಗಳನ್ನ ಇಡ್ತಾ ಇದ್ದೀನಿ. ಈಗ ಆ್ಯಪಲ್ ಎಲ್ಲನೂ 5 ಲೆಟರ್ ವರ್ಡ್ಸೇ ತೊಗೋಬೇಕು. ಸೊ ಈ ರೀತಿ ಇಟ್ಬಿಟ್ಟು ಎಲ್ಲಿದೆ ಆ್ಯಪಲ್ ಅನ್ನೋ ವರ್ಡ್, ಇಲ್ಲಿ ಎಲ್ಲಿದೆ ನೋಡು ಹುಡುಕು ಅಂತ ಹೇಳಿದಾಗ ಮಗು ನೋಡುತ್ತೆ ಎಲ್ಲ ವರ್ಡ್ನೂ ಎಲ್ಲಿದೆ ಆ್ಯಪಲ್ ಅನ್ನೋ ವರ್ಡ್ಗೆ ಮ್ಯಾಚ್ ಮಾಡುತ್ತೆ. ಮಗು 4th ಸ್ಟೆಪ್ಸ್ ಬಂದಾಗೆ ಆಲ್ರೆಡಿ ಆ್ಯಪಲ್ ಅನ್ನೋದನ್ನ ಕಲ್ತಿರುತ್ತೆ. ಇದು ಲಾಸ್ಟ್ ಸ್ಟೆಪ್ಸ್ ಆಗಿರೋದ್ರಿಂದ ಮಗುಗೆ ನಾವು ಕಾಂಪ್ಲೆಕ್ಸ್ ಲೆವೆಲಲ್ಲಿ ವರ್ಡ್ನ ಕೊಟ್ಟಾಗ ಮಗು ನೋಡ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿ ಆ್ಯಪಲ್ ಅನ್ನೋ ವರ್ಡ್ಗೆ ಮ್ಯಾಚ್ ಮಾಡುತ್ತೆ. ಈ ರೀತಿ ಈಗ ನಾನೇನು ಈ ಎಲ್ಲ ಫ್ಲ್ಯಾಶ್ ಕಾರ್ಡ್ಸ್ನ ಮಾಡಿದ್ದೀನಿ. ನಾನು ಯಾವುದೇ ರೀತಿ ಇದಕ್ಕೆ ಅಂತಲೇ ದುಡ್ಡು ಖರ್ಚು ಮಾಡಿಲ್ಲ. ಮನೇಲಿ ಏನಿದೆ ಅದೇ ಮೆಟೀರಿಯಲ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ವಿಶೇಷ ಚೇತನವುಳ್ಳ ಮಕ್ಕಳಿದ್ರೆ ಈ ರೀತಿ ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗ ಮಾಡಿಕೊಂಡು ಈ ರೀತಿ ಸೈಟ್ ವರ್ಡ್ನ ಟೀಚ್ ಮಾಡ್ಬೋದು. ಥ್ಯಾಂಕ್ ಯು.